ಅವರು 50% ಈಕ್ವಲ್ ಇರೋರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ರು, ಈ ದೇಶದಲ್ಲಿ ಸರ್ವರಿಗೂ ಈಕ್ವಲ್ ರೈಟ್ಸ್ ಇರಬೇಕು, ಆಮೇಲೆ ಅಷ್ಟೇ ಈಕ್ವಲ್ ಅವಕಾಶಗಳು ಇರಬೇಕು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನ್ಸೆಪ್ಟ್. ಸೊ ಹೀಗಿರಬೇಕಾದ ಸಂದರ್ಭದಲ್ಲಿ ಅವರೇ ಒಂದು ಮಾತು ಹೇಳಿದ್ದಾರೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಅವ್ರ ಮಾತದು. ಇದನ್ನು ಬಹಳ ಜನರು ಸರ್ಕಾರಗಳಲ್ಲಿ ಕೂಡ ಆ ಮಾತನ್ನ ಬಳಕೆ ಮಾಡಿದ್ರು. ಆದರೆ ಅವಕಾಶಗಳನ್ನು ಕೊಡುವಲ್ಲಿ, ಅವರಿಗೆ ಅಧಿಕಾರ ಕೊಡುವಲ್ಲಿ, ಸಮಾನ ಹಕ್ಕುಗಳನ್ನು ಕೊಡುವಲ್ಲಿ ಬಾಯಿ ಮಾತಿನ ಭಾಷಣ ಇರುತ್ತೆ ಹೊರತು ಹೃದಯವಂತಿಕೆ ಇರಲಿಲ್ಲ. ಇವತ್ತು ನಾರಿ ಶಕ್ತಿ ಎನ್ನುವ ಹೆಸರಿನಲ್ಲಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಜಿಯವರು ಒಂದು ವಿಶೇಷ ಅಧಿವೇಶನವನ್ನು ಕರೆದು ಇವತ್ತು ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಸಮಾನ ಅವಕಾಶಗಳನ್ನು ಕೊಡಬೇಕು ಅನ್ನೋ ಕಾರಣ ನಾರಿ ಶಕ್ತಿಯ 3 ದಿನಗಳ ಇವತ್ತು ಸದನವನ್ನು ಕರೆದು ಒಂದು ಬಿಲ್ ಅನ್ನು ಮಂಡಿಸ್ತಾ ಇದ್ದಾರೆ. ಅದರಿಂದ ನನಗೆ ಅನಿಸೋದು, ಇನ್ನು ಮುಂದೆ ಹೆಣ್ಣು ಮಕ್ಕಳಿಗೂ ಕೂಡ ಎಲ್ಲ ರೀತಿಯ ಅವಕಾಶಗಳು ಕೂಡ ದೊರೆಯಲಿದೆ. ಇದಕ್ಕೆ ಹಿಂದೂ ಕೋಡ್ ಬಿಲ್ ತರುವ ಸಂದರ್ಭದಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಅದಕ್ಕೂ ಹಿಂದೆ ವೋಟಿನ ಅಧಿಕಾರವೂ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಶಕ್ತಿಯಿಂದ, ಅವರ ಯೋಚನೆಯಿಂದ, ಅವರ ಚಿಂತನೆಯಿಂದ ಹೆಣ್ಣು ಮಕ್ಕಳಿಗೆ ಆ ಕಾಲದಲ್ಲಿ ಮತದಾನದ ಹಕ್ಕು ಸಿಕ್ಕಿತ್ತು. ಇವತ್ತು ಅದು ಮಾತ್ರ ಅಲ್ಲ, ಇವತ್ತು ಕಾನೂನು ರಚನೆಯಲ್ಲೂ ಇರಬಹುದು, ಎಲ್ಲ ರೀತಿಯಲ್ಲೂ ಇವತ್ತು ಅವರಿಗೂ ಕೂಡ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಭಾರತದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಜಿ ಮೋದಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ. ಇನ್ನೂ ಅನೇಕ ವಿಚಾರಗಳನ್ನ, ಅವರ ಅನಿಸಿಕೆಗಳನ್ನ ಮೋದಿಜಿಯವರು ಕಾರ್ಯರೂಪಕ್ಕೆ ತರ್ತಾರೆ ಅಂತಕ್ಕಂಥ ಮಾತನ್ನ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಆದ್ರಿಂದ ಇವತ್ತು ನಾವೆಲ್ಲರೂ ಕೂಡ ಒಕ್ಕೊರಳಿನಿಂದ ಈ ಬಿಲ್ಲನ್ನ ಪಾಸ್ ಮಾಡ್ತಾರೆ. ಕಾಂಗ್ರೆಸ್ನವರು ಯಾವುದು ಅಪಸ್ವರ ಇಂಡಿ ಗ್ರೂಪ್ನವರು ತೆಗೆಯೋದಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂತಂದ್ರೆ ತೆಗೆದ್ರೆ ಬಹುಶಃ ಅವರ ಪರಿಸ್ಥಿತಿ ಗಂಭೀರ ಆಗಬಹುದು. ಅದರಿಂದ ಅದಕ್ಕೆ ನಾವೆಲ್ಲರೂ ಕೂಡ ಇದನ್ನ ಬಹು ವಿಶ್ವಾಸದಿಂದ ನಾವು ಸ್ವಾಗತಿಸ್ತೇವೆ. ನಮ್ಮ ಪಕ್ಷದ ಪರವಾಗಿಯೂ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ನಾರಿ ಶಕ್ತಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಕೃತಜ್ಞರು ಹೇಗಾಗಿದ್ದಾರೋ ಅಷ್ಟೇ ಮೋದಿಜಿಯವರಿಗೂ ಕೂಡ ಕೃತಜ್ಞರಾಗಿರ್ತಾರೆ ಅಂತ ನಾನು ಅಂದ್ಕೊಳ್ತೇನೆ. ಅದರಲ್ಲಿ ಧರ್ಮ ಇಲ್ಲ, ಜಾತಿ ಇಲ್ಲ, ಎಲ್ಲದರಲ್ಲೂ ಕೂಡ. ಯಾಕೆಂತಂದ್ರೆ ಹಿಂದೆ ತ್ರಿಬಲ್ ತಲಾಕ್ ಅದನ್ನು ತೆಗೆದು ಮುಸಲ್ಮಾನ್ ಮಹಿಳೆಯರಿಗೂ ಕೂಡ ಒಂದು ಸಮಾನತೆಯನ್ನು ಕಲ್ಪಿಸಿಕೊಟ್ಟಿದ್ದು ಮೋದಿಜಿಯವರು.